ನಲ್ಲಿ ಒಂದು ಬೋಗಸ್ ದಂಧೆ ಶುರುವಾಗಿದೆಯಂತೆ. ಟೆಸ್ಟ್ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಲ್ಲ, ಲ್ಯಾಬ್ಗೆ ಕಳಿಸದೇ ಇದ್ರು ಬರುತ್ತೆ ನೋಡಿ ನಿಮಗೆ ರಿಪೋರ್ಟ್. ಬ್ರೇಕಿಂಗ್ ನ್ಯೂಸ್. ದೇಶದ ದೊಡ್ಡ ವಾಣಿಜ್ಯ ನಗರಿ ಮುಂಬೈ, ನವಿ ಮುಂಬೈನಲ್ಲಿ ಟೆಸ್ಟ್ ರಿಪೋರ್ಟ್ ದಂಧೆ ಶುರುವಾಗಿದೆ. 123 ಮಂದಿಗೆ ನೆಗೆಟಿವ್ ರಿಪೋರ್ಟ್ ಕೊಟ್ಟಿದ್ದಾರೆ ನವಿ ಮುಂಬೈನ ಪರ್ಫೆಕ್ಟ್ ಹೆಲ್ತ್ ಪ್ಯಾಥಾಲಜಿ ಅವರು. ಥಾಣೆಯ ಮಿಡ್ ಟೌನ್ ಲ್ಯಾಬ್ನಲ್ಲಿ ದಂಧೆ ಆಗಿದೆ. 2 ಲ್ಯಾಬ್ಗೆ ಟೆಸ್ಟ್ ಮಾಡೋದು ಕೇಳಿದ್ರು. ಪ್ರವೀಣ್ ಇಂಡಸ್ಟ್ರೀಸ್ನ 133 ಕಾರ್ಮಿಕರ ಕೋವಿಡ್ ಪರೀಕ್ಷೆ ಮನವಿ ಮಾಡಿದ್ರು. ಮಾದರಿ ಸಂಗ್ರಹಿಸಿದ ಮೇಲೆ ಲ್ಯಾಬ್ಗೆ ಕಳಿಸಿಲ್ಲ. 123 ಕಾರ್ಮಿಕರು ನೆಗೆಟಿವ್ ಅಂತ ರಿಪೋರ್ಟ್ ಸಲ್ಲಿಕೆ ಆಯಿತು. ದೂರ ಆಧರಿಸಿ ಲ್ಯಾಬ್ ಮಾಲೀಕರು ಇದೀಗ ಅರೆಸ್ಟ್ ಆಗಿದ್ದಾರೆ. ಪ್ರವೀಣ್ ಇಂಡಸ್ಟ್ರೀಸ್ ದೂರಿನ ಮೇಲೆ ಲ್ಯಾಬ್ ಮಾಲೀಕರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ದೇಶದಲ್ಲಿ ಎಲ್ಲೆಲ್ಲಿ ಹೇಗೆ ನಡೀತಿದೆಯೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಗುಡ್ ಆಫ್ಟರ್ನೂನ್ ಹರೀಶ್. ಈ ದಂಧೆ ಆಗ್ತಿರೋದೇ ದೊಡ್ಡ ದುರಂತ ಧರಣೇಶ್. ನಾವೆಲ್ಲ ಏನ್ ಮಾಡ್ತೀವಿ ಹೇಳಿ, ಸ್ವ್ಯಾಬ್ ಕೊಟ್ಟ ಮೇಲೆ ನಿಜವಾಗ್ಲೂ ಒಳ್ಳೆ ರಿಪೋರ್ಟ್ ಬರುತ್ತೆ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಟೆಸ್ಟ್ ಮಾಡೇ ಕೊಟ್ಟಿದ್ದಾರೆ ಅಂತ ನಂಬ್ಕೋತೀವಿ. ಆದರೆ ಕಾಣದಿರೋ ಕೈಗಳು ಏನೆಲ್ಲ ಆಟ ಆಡ್ತಾರೆ. ಈ ದಂಧೆ ಹಿಂದೆ ಯಾರಿದ್ದಾರೆ ಧರಣೇಶ್? ಈಗ ಸದ್ಯಕ್ಕೆ ನವಿ ಮುಂಬೈನಲ್ಲಿ ಈ ಕೇಸು ದಾಖಲಾಗಿದೆ, FIR ಆಗಿದೆ. ಮತ್ತೆ ಅಂದ್ರೆ ಬೋಗಸ್ RT-PCR ಟೆಸ್ಟ್ ಮಾಡ್ತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದಾಖಲಾಗಿದೆ. ನಿನ್ನೆ ಆಕ್ಚುಲಿ ಈ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿಗಳು ಬರ್ತಿದ್ದಾವೆ. ಇದರಿಂದ ಬಹಳ ಸ್ಪಷ್ಟವಾಗಿ ಹೋಗ್ತಾ ಆಗ್ತಿರೋದೇನು ಅಂತಂದ್ರೆ, ಕೋವಿಡ್ ರಿಪೋರ್ಟ್ ಅನ್ನು ಕೂಡ ಯಾರೋ ನೆಗೆಟಿವ್ ರಿಪೋರ್ಟ್ ಅನ್ನ ಇರ್ಬೋದು ಅಥವಾ ಬೇರೆ ಇರ್ಬೋದು, ಸೊ ನಕಲಿ ಮಾಡ್ತಿದ್ದಾರೆ ಅನ್ನುವಂತ ಅಂಶ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನವಿ ಮುಂಬೈನಲ್ಲಿ ಒಂದು ಏನು ಅಲ್ಲಿ ಈಗ ಆ ಪ್ರವೀಣ್ ಇಂಡಸ್ಟ್ರೀಸ್ ಅನ್ನುವಂಥವ್ರು ಅವರ ಎಲ್ಲ ಕಾರ್ಮಿಕರಿಗೆ ಒಟ್ಟಿಗೆ ಟೆಸ್ಟ್ ಮಾಡಿಸ್ಬೇಕು ಎನ್ನುವ ಕಾರಣಕ್ಕೋಸ್ಕರ ಒಟ್ಟು 133 ಕಾರ್ಮಿಕರಿದ್ದು ಆ ಒಂದು ಕಾರ್ಖಾನೆಯಲ್ಲಿ ಅವರೆಲ್ಲರಿಗೂ ಕೂಡ ಒಟ್ಟಿಗೆ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲೇ ಅಂದ್ರೆ ನವಿ ಮುಂಬೈನಲ್ಲಿರುವಂತಹ ಪರ್ಫೆಕ್ಟ್ ಹೆಲ್ತ್ ಪೆಥಾಲಜಿ ಎನ್ನುವಂತಹ ಕಡೆ, ಜೊತೆಗೆ ಠಾಣೆ ಅನ್ನೋದು ಒಂದು ಭಾಗ, ಅಲ್ಲಿನ ಮಿಡ್ ಟೌನ್ ಲ್ಯಾಬ್ ನಲ್ಲಿ 2 ಕಡೆ ಕೂಡ ಅವರು ಟೆಸ್ಟ್ ಮಾಡಿ ಅಂತೇಳಿ ಅಪ್ರೋಚ್ ಮಾಡಿದ್ದಾರೆ. ಆ ನಂತರದಲ್ಲಿ ಅಲ್ಲಿಂದ ಟೆಸ್ಟ್ಗೆ ಸ್ಯಾಂಪಲ್ ಕೂಡ ತಗೊಂಡಿದ್ದಾರೆ, ಆದ್ರೆ ಅದನ್ನ ಲ್ಯಾಬ್ ಕಳಿಸಿಲ್ಲ. ಮತ್ತೆ ಅವರು ಕೊಟ್ಟ ರೀತಿಯಲ್ಲಿ ಪ್ರವೀಣ್ ಇಂಡಸ್ಟ್ರೀಸ್ ಅವರಿಗೆ ಒಂದ್ ಸ್ವಲ್ಪ ಅನುಮಾನಗಳು ಬಂದಿದ್ದಾವೆ. ಆ ಅನುಮಾನ ಬಂದಿನಲ್ಲಿ ಅವರು ನವಿ ಮುಂಬೈ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆ ದೂರಿನ ಮೇಲೆ 2 ಮಾಲೀಕರನ್ನ ಅಂದ್ರೆ ಮಿಡ್ ಟೌನ್ ಲ್ಯಾಬ್ ಮತ್ತು ಪರ್ಫೆಕ್ಟ್ ಹೆಲ್ತ್ ಪೆಥಾಲಜಿ ಲ್ಯಾಬ್ 2 ಮಾಲೀಕರನ್ನ ಈಗ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡಿಸ್ಕೊಂಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೊ ಇದರಿಂದ ನಿಜಕ್ಕೂ ಕೂಡ ಬೇರೆ ಕಡೆ ಕೂಡ ಈ ರೀತಿ ದಂಧೆ ಆಗ್ತಿರಬಹುದು, ಮತ್ತೆ ಈ ರೀತಿ ನೆಗೆಟಿವ್ ರಿಪೋರ್ಟ್ಗಳು ಬರ್ತಿರ್ಬೋದು. ಅದರಿಂದ ಯಾಕಂದ್ರೆ ಒಂದ್ಸಲ ನೆಗೆಟಿವ್ ರಿಪೋರ್ಟ್ ಬಂತು ಅಂತಂದ್ರೆ ಅವರು ಬೇರೆ ಕಡೆ ಸಹಜವಾಗಿ ಓಡಾಡ್ಕೊಂಡಿರ್ತಾರೆ, ಆಗ ಬೇರೆ ಕಡೆಯವರು ಬೇರೆಯವ್ರಿಗೂ ಕೂಡ ಹರಡುವಂತ ಸಾಧ್ಯತೆಗಳು ಇದಾವೆ. ಇದು ಕೇವಲ ಅವರಿಗಷ್ಟೇ ಸಮಸ್ಯೆ ಅಲ್ಲ, ಅಂತಹ ಒಂದು ಬಹಳ ಕಹಿಯಾದ ವಿಷಯ ಇದಾಗಿದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಧರಣೇಶ್, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ.